ಸೈಕಲ್ ಇಷ್ಟ ಆಯ್ತಾ? ಇನ್ಮೇಲೆ ಅವಳ ಮನೇಲಿ ಇರ್ತಾಳೆ. ಅವಳು ಟೆಂಟ್ ಹಾಕೊಂಡು ಕೂತಿರ್ತಾಳೆ. ನಮ್ ಶೂಟಿಂಗ್ ಅವರು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಓ ಇದು ಸೆಪರೇಟ್ ವಿಡಿಯೋನಾ? ಓಕೆ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಮಸ್ಕಾರ ಎಲ್ರಿಗೂ. ಯಾರಿಗೆ ತಾನೇ ಕೂದಲಂದ್ರೆ ಇಷ್ಟ ಇರೋದಿಲ್ಲ ಹೇಳಿ? ನನಗೂ ನನ್ನ ಕೂದಲಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಆದರೆ ಶೂಟಿಂಗ್ ಅಲ್ಲಿ ಸ್ಟೈಲಿಂಗ್ ಮಾಡ್ಕೊಳ್ಳೋದ್ರಿಂದ, ಹೀಟ್ ಯೂಸ್ ಮಾಡೋದ್ರಿಂದ ನನ್ನ ಕೂದಲು ಡ್ರೈ, ಡ್ಯಾಮೇಜ್ಡ್, ಹಾಗೆ ಫ್ರಿಜಿ ಆಗಿಬಿಟ್ಟಿರುತ್ತೆ. ಅದರಿಂದ ಸ್ಟ್ಯಾಟಿಕ್ ಎನರ್ಜಿ ಕೂಡ ಕ್ರಿಯೇಟ್ ಆಗುತ್ತೆ. ಅಷ್ಟೇ ಅಲ್ಲ, ಈ ಸೀಸನ್ ಅಲ್ಲಿ ಯೂಶಲಿ ಸ್ವಲ್ಪ ಫ್ರಿಜಿ ಆಗೋದು ಜಾಸ್ತಿ. ಅದಕ್ಕೆ ಅಂತಾನೆ ಆ ಫ್ರಿಜಿನೆಸ್ ನ ಹೋಗೋದಕ್ಕೆ, ಕೂದಲನ್ನ ಸ್ಮೂತ್ ಅಂಡ್ ಶೈನಿ ಮಾಡೋದಕ್ಕೆ ಬಿ ಬ್ಲಂಟ್ ಅವರ ಇಂಟೆನ್ಸ್ ಮಾಯಿಶ್ಚರ್ ರೇಂಜ್ ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಬಿ ಬ್ಲಂಟ್ ಅವರ ಇಂಟೆನ್ಸ್ ಮಾಯಿಶ್ಚರ್ ರೇಂಜ್ ಅಲ್ಲಿ ಹೊಹೋಬಾ ಆಯಿಲ್ ಹಾಗೆ ವೈಟಮಿನ್ ಇ ಇದೆ. ಅದ್ರ ಜೊತೆಗೆ ಶೈನ್ ಟಾನಿಕ್ ಕೂಡ ಇದೆ. ಇದು ನಿಮ್ಮ ಕೂದಲಿನ ಫ್ರಿಜಿನೆಸ್ ನ ಕಡಿಮೆ ಮಾಡುತ್ತೆ, ಮಾಯಿಶ್ಚರ್ ನ ಆಡ್ ಮಾಡುತ್ತೆ. ಅದ್ರ ಜೊತೆಗೆ ನಿಮ್ಮ ಕೂದಲಿಗೆ ಒಂದು ಒಳ್ಳೆ ಶೈನ್ ಕೊಡುತ್ತೆ. ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ಈ ರೀತಿ ಹೇರ್ನ ಒದ್ದೆ ಮಾಡ್ಕೊಳ್ಳಿ. ಸ್ಕ್ಯಾಲ್ಪ್ ಇಂದ ರೂಟ್ ವರ್ಗೂ ಒದ್ದೆ ಮಾಡ್ಕೋಬೇಕು. ಒದ್ದೆ ಮಾಡ್ಕೊಂಡು ಅಡಿಕ್ವೇಟ್ ಅಮೌಂಟ್ ಆಫ್ ಶಾಂಪೂ ತಗೋಬೇಕು. ಒಂದ್ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ನೊರೆ ಬರುವವರೆಗೂ ತಿಕ್ಕೊಳ್ಳಿ. ಸ್ಕ್ಯಾಲ್ಪ್ ಮತ್ತೆ ಹೇರು ಕ್ಲೀನ್ ಆಗಿದೆ ಅನ್ನೋ ಫೀಲ್ ಬಂದಿದ ತಕ್ಷಣ ನೀರ್ ಹಾಕೊಂಡು ರಿನ್ಸ್ ಮಾಡ್ಕೊಳ್ಳಿ, ವಾಶ್ ಮಾಡ್ಕೊಳ್ಳಿ. ಈ ಶಾಂಪೂ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ಗೆ ಒಳ್ಳೆ ಸ್ಟ್ರೆಂತ್ ಸಿಗುತ್ತೆ. ಅದ್ರ ಜೊತೆಗೆ ಹೈಡ್ರೇಟ್ ಕೂಡ ಮಾಡುತ್ತೆ. ಸ್ಕ್ಯಾಲ್ಪ್ ಕ್ಲೀನ್ ಆಗುತ್ತೆ, ಯಾವುದೇ ತರ ಫ್ಲೇಕಿನೆಸ್ ಇರೋದಿಲ್ಲ ಸ್ಕ್ಯಾಲ್ಪ್ ಅಲ್ಲಿ. ಇದಾದ್ಮೇಲೆ ನೀವು ಅಡೆಕ್ವೇಟ್ ಅಮೌಂಟ್ ಆಫ್ ಕಂಡೀಷ್ನರ್ ಶಾಂಪೂ ತಗೊಂಡಷ್ಟು ತಗೋಬೇಡಿ. ಕಂಡೀಷ್ನರ್ ಸ್ವಲ್ಪ ಕಡಿಮೆ ತಗೊಂಡ್ರೆ ಒಳ್ಳೇದು. ಕಂಡೀಷ್ನರ್ ತಗೊಂಡು ಅದನ್ನ ಚೆನ್ನಾಗಿ ಕೂದಲಿಗೆ ಮತ್ತೆ ಎಂಡ್ಸ್ ವರ್ಗು ಹಚ್ಕೊಳ್ಳಿ. ರೂಟ್ಸ್ ಹಚ್ಕೊಳಕ್ ಹೋಗ್ಬೇಡಿ, ಆದಷ್ಟು ಅವಾಯ್ಡ್ ಮಾಡಿ. ಸೊ ನೀಟಾಗಿ ಕಂಪ್ಲೀಟ್ ಈಕ್ವಲ್ ಆಗಿ ಅಪ್ಲೈ ಮಾಡಿ 5 ಮಿನಿಟ್ಸ್ ಅಥವಾ 3 to 5 ಮಿನಿಟ್ಸ್ ಬಿಡಿ. ಹೇರ್ ಸಾಫ್ಟ್ ಆಗುತ್ತೆ. ಅದಾದ್ಮೇಲೆ ನೀವು ಇದನ್ನ ಕಂಪ್ಲೀಟ್ ಆಗಿ ವಾಶ್ ಮಾಡಬೇಕು. ಈ ಒದ್ದೆ ಕೂದಲಿಗೆನೆ ಈ ಇಂಟೆನ್ಸ್ ಮಾಯಿಶ್ಚರ್ ಹೇರ್ ಮಾಸ್ಕ್ ಅನ್ನ ಒಂದಷ್ಟು ತಗೊಂಡು, ನಿಮ್ ಹೇರ್ ಎಷ್ಟಿದೆಯೋ ಅಷ್ಟು ತಗೊಂಡು ಮಿಡ್ ಲೆಂತ್ ಇಂದ ಎಂಡ್ ವರ್ಗು ನೀಟಾಗಿ ಈವನ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಸ್ಕ್ಯಾಲ್ಪ್ ನ ಬಿಟ್ಟು ಅಪ್ಲೈ ಮಾಡ್ಕೊಂಡ ಮೇಲೆ 5 ರಿಂದ 10 ನಿಮಿಷ ಬಿಟ್ಟು ಇದಾದ್ಮೇಲೆ ರಿನ್ಸ್ ಆಫ್ ಮಾಡ್ಬೇಕು. ನನ್ನ ಕೂದಲಿಗೆ ಮಾಯಿಶ್ಚರ್ ಆಡ್ ಆಗಿದೆ ಅಂತ ಅನಿಸ್ತಾ ಇದೆ, ಸಾಫ್ಟ್ ಅನ್ನಿಸ್ತಾ ಇದೆ, ಹಾಗೆ ಹೆಲ್ದಿ ಕೂಡ ಅನ್ನಿಸ್ತಾ ಇದೆ. ಸ್ವಲ್ಪ ಡ್ರೈ ಆದ್ಮೇಲೆ ಫ್ರಿಜ್ ಫ್ರೀ ಕೂಡ ಆಗುತ್ತೆ. ಹಾಗೆ ಇದನ್ನ ಹೇರ್ ಎಕ್ಸ್ಪರ್ಟ್ಸ್ ಡಿಸೈನ್ ಮಾಡಿದ್ದಾರೆ. ನಿಮ್ಗೆ ಸಲೂನ್ಗೆ ಹೋದ್ರೆ ಯಾವ ತರ ಹೇರ್ ಫೀಲ್ ಆಗುತ್ತೋ ಅದನ್ನ ಮನೇಲೇ ಮಾಡ್ಕೋಬಹುದು ಅಟ್ ಜಸ್ಟ್ 399 rupees. ಈ ಬ್ಲಂಟ್ ಅವರ ಶಾಂಪೂ, ಕಂಡೀಷನರ್ ಹಾಗೆ ಹೇರ್ ಮಾಸ್ಕ್ ಯೂಸ್ ಮಾಡೋದ್ರಿಂದ ಯಾವುದೇ ತರ ಸ್ಟ್ಯಾಟಿಕ್ ಎಫೆಕ್ಟ್ ಇರೋದಿಲ್ಲ. ಈ ಬ್ಲಂಟ್ ಅವರ ಪ್ರಾಡಕ್ಟ್ಸ್ SLS ಮತ್ತೆ ಪ್ಯಾರಾಬೆನ್ ಫ್ರೀ ಆಗಿರುತ್ತೆ. ಅದ್ರ ಜೊತೆಗೆ ಇವರ ಪ್ರಾಡಕ್ಟ್ಸ್ ಪ್ರೀಮಿಯಂ ಹೇರ್ ಕೇರ್ ಹಾಗೆ ಸ್ಟೈಲಿಂಗ್ ಬ್ರ್ಯಾಂಡ್ ಆಗಿದೆ. ಇವರ ಪ್ರಾಡಕ್ಟ್ಸ್ ಅಮೆಜಾನ್, ಫ್ಲಿಪ್ಕಾರ್ಟ್, ನೈಕಾ ಹಾಗೆ ಇವರ ಓನ್ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ. ಇವರ ವೆಬ್ಸೈಟ್ ಅಲ್ಲಿ ಅಥವಾ ಆಪ್ ಅಲ್ಲಿ ನನ್ನ ಕೂಪನ್ ಕೋಡ್ AMRUTHA2023 ನ ಅಪ್ಲೈ ಮಾಡಿದ್ರೆ ನಿಮ್ಗೆ 20% ಆಫ್ ಕೂಡ ಸಿಗುತ್ತೆ. ಬಿ ಬ್ಲಂಟ್ ಅವರು ಪ್ರತಿ ವರ್ಷ 8,000ಕ್ಕಿಂತ ಹೆಚ್ಚು ಹೆಣ್ಮಕ್ಳನ್ನ ಎಂಪವರ್ ಮಾಡ್ತಿದ್ದಾರೆ. ನೀವು ಮಾಡುವಂತ ಪ್ರತಿಯೊಂದು ಪರ್ಚೇಸ್ ಆರ್ಡರ್ ಕೂಡ ಒಂದು ಹೆಂಗಸಿಗೆ ಬಿ ಬ್ಲಂಟ್ ಶೈನ್ ಅಕಾಡೆಮಿ ಮೂಲಕ ಲಿಂಕ್ ಆಗಿ ಆ ಹೆಂಗಸನ್ನ ಎಂಪವರ್ ಮಾಡ್ತಾರೆ. ಹ್ಯಾಪಿ ಶಾಪಿಂಗ್. ಬರ್ಡೇ ಫುಲ್ಲು ಜೋಶು, ಮನೇಲೆಲ್ಲ ಗಜಿಬಿಜಿ ಅಂತ ಇದೆ. ಸೊ ಇಗ್ನೋರ್ ದಟ್ ಸೌಂಡ್. ಇದು ಬೇರೆ ನೋಡಿ ತರಲ್ಲ ಹೆಂಗ್ ಮಾಡ್ತಾ ಇದೆ. ಸೊ ಬರ್ಡೇ ಎಲ್ಲ ಆಯ್ತು. ಇವಾಗ ಗಿಫ್ಟು, ಒಂದೊಂದೇ ಗಿಫ್ಟ್ ಓಪನ್ ಮಾಡೋ ಟೈಮ್. ಸೊ ಅದರಲ್ಲಿ ಫಸ್ಟ್ ಒಂದು ಆಕ್ಚುಲಿ ಓಪನ್ ಮಾಡಿರೋ ಗಿಫ್ಟ್ ಇದೆ. ವೆರಿ ಮಿನಿಮಲ್ ಕ್ರೌಡ್. ಹೌದು, ಒಂದು 50 to 60. ಭಾರತಿ ಮಾಮಿ, ಭಾರತಿ ಮಾಮಿ. ಸೊ ಅದರಲ್ಲಿ ಫಸ್ಟ್ ಗಿಫ್ಟು ನೋಡಿ ಇದೆ. ಧೃತಿ, ಈ ಗಿಫ್ಟ್ ಯಾರು ಕೊಟ್ಟಿದ್ದು? ಯಾರು ಕೊಟ್ಟಿದ್ದು ಗಿಫ್ಟ್? ನೀನಾ? ನಿಜ ಹೇಳಿ, ಯಾರು ಕೊಟ್ಟಿದ್ದು ಸೈಕಲ್? ಮಾಮನ? ಓನ್ಲಿ ಮಾಮಿ. ಒಂದ್ಸಲ ಸೈಕಲ್ ರೌಂಡ್ ಓಡಿಸು ನೋಡೋಣ. ಕುಚಿ ಮಾಡು. ಸೈಕಲ್ ಇಷ್ಟ ಆಯ್ತಾ? ಓಕೆ, ನೋಡಿದ್ರಲ್ಲ, ಫಸ್ಟ್ ಗಿಫ್ಟೇ ಬಂಪರ್. ಸೈಕಲ್ ತುಂಬ ಇಷ್ಟ ಆಯ್ತು ಅವಳಿಗೆ. ಫ್ಲ್ಯಾಶ್ ಬ್ಯಾಕಲ್ಲಿ ಅವಳು ಸೈಕಲ್ನ ನೋಡಿದಾಗ ಎಷ್ಟು ಎಕ್ಸೈಟ್ ಆಗಿದ್ಲು ಅಂತ ನೋಡಿ. ಸೈಕಲ್ನ ಫಿಟ್ ಮಾಡೋವರೆಗೂ ಅಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ಲು. ಏನದು
ಸೊ ಬರ್ಡೇ ಮುಂಚೆ ಪುಟ್ಟ ನಿನ್ ಬರ್ಡೇಗೆ ಏನ್ ಗಿಫ್ಟ್ ಬೇಕು ಅಂತ ಕೇಳಿದ್ರೆ ಧೃತಿ ನೋಟ ಕ್ಯಾಮ್ರಾ ಮಗ್ನೆ ಪ್ಲೀಸ್ ಟಚ್ ಮಾಡಬೇಡ ಇಲ್ವಾ ಆಟ ಆಡ್ತದ ನೋಡಿ ಹಿಂಗೆ. ಹಾ ಬೇಕು ಅಂತ ಏನ್ ಬೇಕು ಅಂತ ಕೇಳಿದಾಗ ಅವಳು ಹೇಳ್ತಿದ್ದಿದ್ದು ಏನ್ ಗೊತ್ತಾ, ಒಂದು ಕೇಕು, ನಂದು ಇನ್ನೊಂದು ಸೈಕಲ್. ಕರೆಕ್ಟ್. ನಂಗೆ ಸೈಕಲ್ ಗಿಫ್ಟ್ ಬೇಕು ಗಿಫ್ಟ್. ಸೊ ಇನ್ನೊಂದು ಗಿಫ್ಟ್ ಕೂಡ ಆಲ್ರೆಡಿ ಓಪನ್ ಆಗಿದೆ, ಅದನ್ನ ಅವಳು ಕಿವಿಲಿ ಹಾಕೊಂಡಿದ್ದಾಳೆ ಕೂಡ. ಅಯ್ಯೋ ಅದವ್ರ ಅಜ್ಜಿ ಮತ್ತೆ ಅಲ್ಲ ಅಮ್ಮಮ್ಮ ಅಜ್ಜ ಕೊಟ್ಟಿದ್ದು ಜುಮ್ಕಿ. ಈಗ ಇನ್ನೂ ಒಂದಷ್ಟು ಗಿಫ್ಟ್ಸ್ ಇದೆ. ಧೃತಿ ನಿನ್ಗೆ ಇನ್ನೂ ತುಂಬಾ ಗಿಫ್ಟ್ಸ್ ಬಂದಿದೆ, ಅದೆಲ್ಲ ಓಪನ್ ಮಾಡೋಣ ಈಗ. ಮಾಡೋಣ. ಧೃತಿ ಫಸ್ಟ್ ಯಾವ ಗಿಫ್ಟ್ ಓಪನ್ ಮಾಡೋಣ? ಇದಾ? ಓಕೆ ಇದು ಕೊಡು. ಅಮ್ಮ ನೀನು ಓಪನ್ ಮಾಡಿ. ಓಕೆ ಏನದು? ಏನದು? ಅದು ಓಪನ್ ಮಾಡೋಣ. ಸರಿ ಕೂಚಿ ಮಾಡು. ಓಕೆ. ಸ್ನೇಹ ಚಿಕ್ಕಿ ಕೊಟ್ಟಿದ್ದ. ಇಲ್ಲಿ ಬಾ, ಇಲ್ಲ ಒಂದು ನಿಮಿಷ ಈ ಕಡೆ ಬಾ. ಈ ಕಡೆ ಬಾ, ಇಲ್ಲಿ ಬಂದು ಕುಚಿ ಮಾಡಿ ನೋಡು. ಇರು ಅದು ಅಜ್ಜ ಎಲ್ಲ ತೆಕ್ಕೊಡ್ತಾರೆ, ಸರಿನಾ? ಅದು ಹಾ ಈಗ ಆಯ್ತು. ಇದು ಏನಂತೆ ಅಜ್ಜಿ ತಾತ ಕೊಟ್ಟಿದ್ದು ಏನಂತೆ ಇದು? ಏನದು ಧೃತಿ? ಏನಿದು? ಪಾತ್ರೆ ತೊಳೆಯೋದು ಧೃತಿ. ಇದ್ರಲ್ಲಿ ಏನ್ ಮಾಡ್ತೀಯ ನೀನು? ಮಮ್ಮ ತಿಂತ್ಯಾ? ನೈಸ್. ಹಿಂಗ್ ತಗೊಂಡೋಗೋದು ಇದು. ಹಂಗಲ್ಲ, ಎತ್ತಬಾರ್ದು. ನೂಕೊಂಪೋ ನೂಕ್ಲಾ. ನೆಕ್ಸ್ಟ್ ಗಿಫ್ಟ್ ಏನು ಅಂತ ನೋಡೋಣ. ನೋಡೋಣ. ಇದೇನು? ಸೋ ನೈಸ್. ಇಲ್ಲೋಡಿ ಇಲ್ಲಿ ಧೃತಿಮ್ಮ ಅಂಗಿ ನೋಡು, ನಿಂಗೆ ಇಷ್ಟ ಆಗುತ್ತದು. ಲಿಂಗಿನ? ಲಿಂಗಿ ಅಲ್ಲ ಕಣೋ, ಅಂಗಿ. ಲಿಂಗಿ ಅಲ್ಲ, ಅಂಗಿ. ಅದು ನಿಂಗಿ. ಆಯ್ತು ನಿಂದೆ ಅಂತ ಹೇಳೋವರೆಗೂ ಬಿಡಲ್ಲ. ಭಾರತಿ ಮಾಮಿ ನಂದು ಅಂತೆ. ನಮ್ ಶೂಟಿಂಗ್ ಅವರು 5 ಜನ ಸೇರ್ಕೊಳ್ಳೋಣ. ಓಕೆ. JKRAS. ಇದು ಜ್ಯೋತಿ ಅಮ್ಮ, K ಫಾರ್ ಕಾವ್ಯ, R ಅಂದ್ರೆ ರುದ್ರೇಶ್, A ಅಂದ್ರೆ ಆಕಾಶ, S ಅಂದ್ರೆ ಶೋಭಾ ಆಂಟಿ. ಎಲ್ಲ ಪಿಂಕ್ ಪಿಂಕ್ ಸಕ್ಕತ್ತಾಗಿದೆ. ಅದೇ ಸ್ವಲ್ಪ ಉದ್ದ ಆಗುತ್ತೆ, 3 to 4. ಅವಳಿಗೆ ಸ್ವಲ್ಪ ಹಾಕ್ತೀನಿ. ಇದು ಹ್ಯಾಂಡ್ ಮೇಡ್ ವಿತ್ ಲವ್. ಅವ್ರ ಆಂಟಿನಾ? ಅವ್ರ ಪಾಪ ಯಾವಾಗ್ಲೂ ಮಾಡ್ಕೊಡ್ತಾರೆ ಅವರು. ಸುಮತಿ ಆಂಟಿ ಅವ್ರು ಯಾವಾಗ್ಲೂ ಹ್ಯಾಂಡ್ ಮೇಡ್ ಮಾಡೋದು ಗೊತ್ತಾ? ಎಷ್ಟು ಮಾಡ್ಕೊಟ್ಟಿದಾರೋ. ಆ ಆಂಟಿ ಬಂದಿದ್ರಲ್ಲ, ಸುಮತಿ ಆಂಟಿ ಅಂದ್ಬಿಟ್ಟು ಒಬ್ರು, ಅವರು. ಇದೊಂದಿದೆ ಮೇನ್. ಅದನ್ನ ಇವಾಗ ಓಪನ್ ಮಾಡಕ್ ಆಗಲ್ಲ, ಮಾಡೋಣ. ಬಟ್ ಹೇಳಿದ್ದಾರೆ ಇಟ್ಸ್ ಓಕೆ, ಮಾಡೋಣ. ಈಗ ಇಟ್ಕೋ, ಇದನ್ನ ನಾನು ಮಾಡ್ತೀನಿ ಓಪನ್.
ಇದು ಆಕ್ಚುಲಿ ದೊಡ್ಡ ಪ್ರೊಸೆಸ್ ಇದನ್ನ ಜಾಯಿನ್ ಮಾಡ್ಬೇಕು. ಹೌದು. ಸೊ ಟೆಂಟ್ ಹೌಸ್ ಬಂದಿದೆ, ಒಂದು ಟೆಂಟ್. ಯಸ್, ಟೆಂಟ್ ಹೌಸ್. ಇನ್ಮೇಲೆ ಅವಳ ಮನೇಲಿ ಇರ್ತಾಳೆ, ಅವಳು ಟೆಂಟ್ ಹಾಕೊಂಡು ಕೂತಿರ್ತಾಳೆ. ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ ಬಿಲ್ಡ್ ಮಾಡಕ್ಕೆ. ಧೃತಿ ಎಲ್ಲಿದ್ಯಾ? ಅಮ್ಮ ನಾನು ಟೆಂಟ್ ಅಲ್ಲಿ ಇದೀನಮ್ಮ. ಧೃತಿ ಧೃತಿ ಅವಳಿಗೆ ಅದ್ರೊಳಗೊಂದು ಹಾಸಿಗೆ ಹಾಕಿ ಕೊಟ್ಬಿಟ್ರೆ ಪಕ್ಕ ಅವಳು ಆರಾಮಾಗಿ ಯೂಸ್ ಮಾಡ್ಕೊಂಡು ಮಲ್ಕೊಳ್ತಾಳೆ. ಧೃತಿ ಜಾಗ್ರತೆ ಜಾಗ್ರತೆ. ಡಿಡ್ ಯು ಲೈಕ್ ಆಲ್ ಯುವರ್ ಗಿಫ್ಟ್ಸ್? ಎಸ್. ಏನ್ ಅರ್ಥ ಆಯ್ತೋ ಬಿಡ್ತೋ ಗೊತ್ತಿಲ್ಲ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳು. ಓ, ನೀನ್ ಥ್ಯಾಂಕ್ಸ್ ಹೇಳು ಇದೆಯಲ್ಲ. ಗಿಫ್ಟ್ ಕೊಟ್ಟವ್ರಿಗೆಲ್ಲ ಥ್ಯಾಂಕ್ಸ್ ಹೇಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು. ಜೆಂಟಲ್ ಅಂತ. ಓಕೆ, ಸೊ ನಮ್ದು ಗಿಫ್ಟ್ ಓಪನಿಂಗ್ ಸೆಷನ್ ಮುಗ್ದಿದೆ. ನಿಮಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದ್ರೆ ಇರ್ಲಿ, ಪರವಾಗಿಲ್ಲ. ನಿಮಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದ್ರೆ ತೋರಿಸ್ಬಿಡ್ತೀಯ ನೋಡಿ ವಿಡಿಯೋದಲ್ಲಿ. ಏನಂತೆ? ಸೊ ಕೇಳಿಸ್ತಾ? ನಿಮ್ಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದ್ರೆ ನೀವು ಪ್ರೆಸೆಂಟೇಶನ್ ಕಳಿಸ್ಬೋದು ಅಂತ ನಮ್ಮ ಅಪ್ಪ ಹೇಳ್ತಾ ಇದ್ದಾರೆ. ಸೊ ನಿಮ್ ವಿಶಸ್ಸೇ ನಮ್ಗೆ ಪ್ರೆಸೆಂಟ್ಸು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಎಸ್, ಟಾಟಾ. ನೋಡಿ ಸಿಕ್ಕಾಪಟ್ಟೆ ನಡೀತಾ ಇದೆ, ಟೆಂಟ್ ಮಾಡೋದಕ್ಕೆ ಬಿಸಿ ಇದ್ದಾರೆ. ಬಾಯ್, ಲವ್ ಯು ಆಲ್. ಮಾಡಲ್ವಾ? ಹಾರ್ಟ್